ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಿ. ಈಗ ನೂತನವಾಗಿ ನವೆಂಬರ್ ತಿಂಗಳಿನಲ್ಲಿ ರಾಜ್ಯ ಸಚಿವ ಸಂಪುಟದಲ್ಲಿ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ 7 ಬಾರಿ ಶಾಸಕರಾಗಿದ್ದಾರೆ. ಚಳ್ಳಕೆರೆ ಶಾಸಕ ರಘುಮೂರ್ತಿ ಅವರು ಸತತವಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಬೇಡಿರೆಡ್ಡಿ ಹಳ್ಳಿ ಬಸವರೆಡ್ಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯನ್ನ ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಎಸ್ಟಿ ಮೀಸಲಾತಿ ಕ್ಷೇತ್ರ ಆಗಿರುವುದರಿಂದ ಮಂತ್ರಿ ಸ್ಥಾನ ಕೊಟ್ಟರೆ ಮಾತ್ರ ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಎಂದರು. ಇಡೀ ರಾಜ್ಯದಲ್ಲಿ 75 ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಮೊಣಕಾಲ್ಮೂರು ಮತ್ತು ಚಳ್ಳಕೆರೆ 2 ಕ್ಷೇತ್ರಗಳು ಬಹಳ ಹಿಂದುಳಿದಿದೆ. ಯಾವುದೇ ಅಭಿವೃದ್ಧಿಯಲ್ಲಿ ಕಟ್ಟಕಡೆ ಒಂದು ಪ್ರದೇಶಗಳ ಆಗಿರುವುದರಿಂದ ತಹಶೀಲ್ದಾರ್ ಮೂಲಕ ಮನೆ ಮಾಡಿಕೊಳ್ಳಲಾಗಿದೆ ಎಂದರು. ರೈತರಿಗೆ ಪರಿಹಾರ ವಿತರಿಸದೆ ಖಾಸಗಿ ಬೆಳೆ ವಿಮಾ ಕಂಪನಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗದ ಜಿಲ್ಲಾ ಮತ್ತು ತಾಲೂಕಾ ಆಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿದಿನವೂ ಗ್ರಾಮೀಣ ಭಾಗದ ಶಾಲಾ ಕಾಲೇಜು ಹತ್ತಿರ ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯವಿಲ್ಲ. ವಿದ್ಯಾರ್ಥಿಗಳ ವ್ಯಾಸಂಗ ಮಾಡುವ ಕಾಲೇಜುಗಳಲ್ಲಿ ಹಲವಾರು ಸೌಲಭ್ಯಗಳು ಕುಂಠಿತವಾಗಿವೆ. ಆದರೆ ತಾಲೂಕು ಆಡಳಿತ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ್ದಾರೆ. ಪ್ರತಿಭಟನಾ ನಿರತ ರೈತರನ್ನ ಉದ್ದೇಶಿಸಿ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ರೆಹಮಾನ್ ಪಾಷಾ ಮಾತನಾಡಿ, ತಮ್ಮ ಪ್ರತಿಭಟನೆಯ ಬಗ್ಗೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಲಾಗಿದೆ. ಖಾಸಗಿ ಬೆಳೆ ವಿಮಾ ಕಂಪನಿಗಳು ರೈತರ ಮಧ್ಯಂತರ ಪರಿಹಾರ ನೀಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಗುವುದು. ನೀವು ನೀಡಿದ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಜಾಪ್ರಭ ಟಿವಿ, ಚಿತ್ರದುರ್ಗ. ಮೊಬೈಲ್ ಪ್ರೀಮಿಯರ್ ಲೀಗ್ 2025ಕ್ಕೂ ಮುನ್ನ ಬೈಕ್ ರ್ಯಾಲಿ. ದಾವಣಗೆರೆ ಜಿಲ್ಲಾ ಚಿಲ್ಲರೆ ಮೊಬೈಲ್ ಮಾರಾಟಗಾರರ ಸಂಘದ ವತಿಯಿಂದ ಸಗಟು ಮಾರಾಟಗಾರರ ಸಹಯೋಗದಲ್ಲಿ ನವೆಂಬರ್ 23ರಂದು ಬಿಇಎಟಿ ಮೈದಾನದಲ್ಲಿ ನಡೆಯಲಿರುವ 2ನೇ ವರ್ಷದ ದಾವಣಗೆರೆ ಮೊಬೈಲ್ ಪ್ರೀಮಿಯರ್ ಲೀಗ್ 2025ರ ಕ್ರಿಕೆಟ್ ಟೂರ್ನಿಯ ಅಂಗವಾಗಿ ನಗರದ ಹೈಸ್ಕೂಲ್ ಮೈದಾನದಿಂದ ಭವ್ಯ ಬೈಕ್ ರ್ಯಾಲಿ ಏರ್ಪಡಿಸಲಾಯಿತು. ರ್ಯಾಲಿಗೆ ಸಂಘದ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಓಎಸ್ ಹಾಗೂ ಉಪಾಧ್ಯಕ್ಷ ಶ್ರೀನಿವಾಸ್ ಪಿಸಾಳೆ ಧ್ವಜ ತೋರಿ ಚಾಲನೆಯನ್ನ ನೀಡಿದ್ದಾರೆ. ಹೈಸ್ಕೂಲ್ ಮೈದಾನದಿಂದ ಆರಂಭವಾದ ರ್ಯಾಲಿ ಪಿಬಿ ರಸ್ತೆ, ಕಾಲೇಜು ರಸ್ತೆ, ಸಿಜಿ ಆಸ್ಪತ್ರೆ ರಸ್ತೆ, ಗುಂಡಿ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ, ವಿದ್ಯಾನಗರ, ಹದಡಿ ರಸ್ತೆ ಮಾರ್ಗವಾಗಿ ಸಾಗಿದ್ದು ಅಂತೆಯೇ ಅಂಬೇಡ್ಕರ್ ಸರ್ಕಲ್ ಹಾಗೂ ಜಯದೇವ ವೃತ್ತದಲ್ಲಿ ಮುಕ್ತಾಯಗೊಂಡಿತು. ಕಾರ್ಯಕ್ರಮದಲ್ಲಿ ಸಂಘದ ಖಜಾಂಚಿ ಕಿರಣ್, ರವಿನಾರಾಯಣ್, ಶ್ಯಾಮ್ ಸುಂದರ್, ತುಳಸಿಯನ್, ಮಲ್ಲಿಕಾರ್ಜುನ್ ಸ್ವಾಮಿ, ರಾಹುಲ್ ಪವರ್, ಅರವಿಂದ್, ಗಣೇಶ್, ರಮೇಶ್, ಅಮಿತ್ ಸೇರಿದಂತೆ ಸಂಘದ ಅನೇಕ ಸದಸ್ಯರು ಮತ್ತು ಯುವಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆರೆಯಲ್ಲಿ ಹಂಕ್ಲು, ಪ್ರಜಾಪ್ರಭ ಟಿವಿ, ದಾವಣಗೆರೆ. ದಲಿತ ಆದಿವಾಸಿ ಮಹಿಳೆಯರ ಮೇಲಿನ ದೌರ್ಜನ್ಯ ವಿರುದ್ಧ ಸಿಪಿಐ ಜೋರಾದ ಧಿಕ್ಕಾರ. ದಾವಣಗೆರೆಯಲ್ಲಿ ಆಕ್ರೋಶದ ಪ್ರತಿಭಟನೆ. ದಾವಣಗೆರೆಯಲ್ಲಿ ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರ ಮೇಲಿನ ಹಿಂಸೆ, ಶೋಷಣೆ ಮತ್ತು ದೌರ್ಜನ್ಯ ಪ್ರಕರಣಗಳು ನಿರಂತರ ಹೆಚ್ಚುತ್ತಾ ಇರುವುದನ್ನು ತೀವ್ರವಾಗಿ ಖಂಡಿಸಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಜಿಲ್ಲೈ ಘಟಕವು ಇಂದು ಜಯದೇವ ಸರ್ಕಲ್ನಲ್ಲಿ ಉಗ್ರ ಪ್ರತಿಭಟನೆ ನಡೆಸಿತು. ಅಖಿಲ ಭಾರತ ಪ್ರತಿಭಟನಾ ದಿನದ ಅಂಗವಾಗಿ ನಡೆಸಿದ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ 100 ಕಾರ್ಯಕರ್ತರು ಧಿಕ್ಕಾರ ಘೋಷಣೆಗಳನ್ನು ಕೂಗಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಕಾಮ್ ಆರ್ವರಗೆರೆ ಚಂದ್ರು ಅವರು, ಶತಮಾನಗಳ ದಬ್ಬಾಳಿಕೆ ಇಂದಿಗೂ ಕೊನೆಗೊಂಡಿಲ್ಲ. ದಲಿತ ಆದಿವಾಸಿಗಳ ಮೇಲೆ ಹಿಂಸೆ, ಮಹಿಳೆಯರ ಮೇಲೆ ದೌರ್ಜನ್ಯ ಇವು ಸಮಾಜದ ಎಲುಬು ಮಜ್ಜಿಗೆ ತಟ್ಟುವ ಗಂಭೀರ ಸಮಸ್ಯೆಗಳು. ಸರ್ಕಾರಗಳು ಸಂವಿಧಾನಬದ್ಧ ಕರ್ತವ್ಯವನ್ನ ನಿಭಾಯಿಸಿ ನ್ಯಾಯವನ್ನ ಖಚಿತಪಡಿಸಬೇಕು ಎಂದು ಹೇಳಿದ್ದಾರೆ. ಹಾಗೆ ಕಾಂಪಿ ಷಣ್ಮುಖ ಸ್ವಾಮಿ, ಐರಣಿ ಚಂದ್ರು, ಕೆ ಬಾನಪ್ಪ, ಸಿದ್ದಲಿಂಗೇಶ್ ನಾಯಕ ಮೊದಲಾದವರು ಮಾತನಾಡಿ, ಹಿಂಸಾಚಾರದ ಘಟನೆಗಳಿಗೆ ತಕ್ಷಣದ ಕ್ರಮ, ಬಲಿಪಶುಗಳಿಗೆ ಸಮರ್ಪಕ ರಕ್ಷಣೆ ಹಾಗೂ ಆಡಳಿತದ ಮಟ್ಟದಲ್ಲಿ ಜವಾಬ್ದಾರಿ ನಿಗದಿಗೆ ಒತ್ತಾಯಿಸಿದ್ದಾರೆ. ಸಿಪಿಐ ಕಾರ್ಯಕರ್ತರು ಸರ್ಕಾರದ ನಿಶ್ಚಲ ಪ್ರತಿಕ್ರಿಯೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ದಲಿತ ಆದಿವಾಸಿಗಳ ಸಮುದಾಯಗಳ ಸುರಕ್ಷತೆ ಮತ್ತು ಗೌರವಕ್ಕಾಗಿ ದೇಶವ್ಯಾಪ್ತದ ಹೋರಾಟವನ್ನು ಮುಂದುವರಿಸಲು ಸಂಕಲ್ಪವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಯಲ್ಲಿ ಹಂಕ್ಲು, ಪ್ರಜಾಪ್ರಭ ಟಿವಿ, ದಾವಣಗೆರೆ. ಶಿಕ್ಷಕ ಚಂದ್ರು ಕಬ್ಬಲ್ಗೇರಿ ಕೈಚಳಕ. ಬಾರಿಗಿಡದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲೆಲ್ಲ ಹಸಿರೇ ಹಸಿರು. ಅದು ಎಲ್ಲಿ ಅಂತೀರಾ? ಎಲ್ಲಿದೆ ನೋಡಿ ಸ್ಪೆಷಲ್ ಸ್ಟೋರಿ. ಇಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿನ ಶಿಕ್ಷಕರು ದಿನದ ವೃತ್ತಿ ವೇಳೆಯನ್ನ ಪೂರ್ಣಗೊಳಿಸುವವರು ವಿರಳ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಪೈದೊಡ್ಡಿ ಸಿಆರ್ಸಿ ವ್ಯಾಪ್ತಿಯ ಬಾರಿಗಿಡದೊಡ್ಡಿ ಶಾಲೆಗೆ 23 ವರ್ಷಗಳ ಹಿಂದೆ ವರ್ಗಾವಣೆಯಾಗಿ ಬಂದು ಶಿಕ್ಷಣವೇ ನನ್ನುಸಿರು ಎಂದರಿತ ಚಂದ್ರು ಕಬ್ಬಲ್ಗೇರಿ ವೃತ್ತಿಯನ್ನ ಸವಾಲಾಗಿ ಸ್ವೀಕರಿಸಿದ್ದಾರೆ. ಏಕು ಗ್ರಾಮದ ಸರ್ಕಾರಿ ಶಾಲೆಯ ಹೆಸರನ್ನ ಅಗಾಧ ಸೇವೆಯ ಮೂಲಕ ರಾಜ್ಯ ಮಟ್ಟಕ್ಕೆ ಪರಿಚಯಿಸಿ ಪ್ರತಿ ಮನೆಯ ಮಾತಾಗಿದ್ದಾರೆ.
ಗುಡ್ಡಗಾಡಿನೊಂದಿಗೆ ಸುತ್ತುವರೆದು ಕೇವಲ 22 ಕುಟುಂಬಗಳನ್ನು ಹೊಂದಿ ಕೆಂಪು ಬಸ್ಸನ್ನ ಕಾಣದೇ ಇರುವ ಕುಗ್ರಾಮ ಎಂಬ ಹಣೆಪಟ್ಟಿ ಹೊತ್ತ ಅಪಖ್ಯಾತಿಗೊಳಗಾಗಿತ್ತು. ಈ ಗ್ರಾಮದಲ್ಲಿ ಶಿಕ್ಷಣ ಎಂದರೆ ಮಾರುದ್ದ ಸರಿದು ಬಳಪ ಪೆನ್ನು ಪಾಟಿ ಎಂದರೆ ಬಿಸಾಕಿ ಕಿಲೋಮೀಟರ್ ಓಡುವ ಈ ಶಾಲೆಗೆ 7-8 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ನಡೆದು 1 ರಿಂದ 5ನೇ ತರಗತಿವರೆಗಿನ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ತಲಾ ಮನೆಗಿಬ್ಬರಂತೆ 16 ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗುವಂತೆ ಮಾಡಿ ತಾಲೂಕು, ಜಿಲ್ಲಾ, ರಾಜ್ಯಮಟ್ಟದ ಪ್ರತಿಸ್ಪರ್ಧೆಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ, ಆಧ್ಯಾತ್ಮ, ಸಂಸ್ಕಾರ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಲೆಗಳನ್ನು ಉಣಬಡಿಸಿ ಮಕ್ಕಳನ್ನ ಶಾಲೆಗೆ ಕಳಿಸಲು ಅಸಡ್ಡೆ ತೋರುವ ಪಾಲಕರಿಗೆ ಪ್ರೇರಣೆಯಾಗಿದ್ದಾರೆ. 108 ಅಳತೆಯ ಶಾಲಾ ಆವರಣದಲ್ಲಿ ಸುಂದರ ಉದ್ಯಾನವನ ನಿರ್ಮಿಸಿದ್ದಲ್ಲದೆ ಬಾಲವನದಲ್ಲಿ ಮಕ್ಕಳಿಗೆ ಕಲಿಕೆಗೆ ಆಕೃತಿಗಳು, ತ್ರಿಭುಜ, ಆಯತಾಕಾರ, ಭಾವಿ, ವೃತ್ತ, ತ್ರಿಕೋನಗಳನ್ನು ಹಸಿರು ಸಸಿಯಲ್ಲಿ ಬಿಡಿಸಿದ್ದಾರೆ. ನಲಿಯುತ್ತಾ ಕಲಿಯಲು ವಿಜ್ಞಾನ, ರಸಪ್ರಶ್ನೆ ಸೇರಿದಂತೆಲ್ಲ ವಿಷಯಗಳನ್ನು ಬಿಡಿಸಿದ ಅಂದವಾದ ಚಿತ್ರಗಳು ಪರಿಣಾಮಕಾರಿಯಾಗಿ ಮೂಡಿಬಂದಿವೆ. ನೃತ್ಯ ಕಾರಂಜಿಯನ್ನು ಅಲ್ಲಿ ಕಾಣಬಹುದಾಗಿದೆ. ಪೇರಲ, ಸಾಗವಾನಿ, ಹೊನ್ನಿ, ತೇಗ, ಸೀತಾಫಲ, ದಾಳಿಂಬೆ, ನಿಂಬೆ, ಮಾವು ಸೇರಿದಂತೆ ಒಟ್ಟು ಸರಿಸುಮಾರು 75 ತಳಿಯ ಗಿಡಮರಗಳನ್ನು ಬೆಳೆಸಿದ್ದಾರೆ. ಅವುಗಳ ಮಧ್ಯೆ ಹಾಡಿದ ಕನಕಾಂಬರಿ, ದಾಸವಾಳ, ಮಲ್ಲಿಗೆ ಹೂಗಳ ಬಳ್ಳಿಗಳು ಶಾಲೆಯ ಅಂತವನ್ನ ಹೆಚ್ಚಿಸಿವೆ. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ, ಉತ್ತಮ ಹಸಿರು ಶಾಲೆ ಅಭಿವೃದ್ಧಿ ಸಾಮರ್ಥ್ಯ ಪ್ರಶಸ್ತಿಗೆ ಈ ಶಾಲೆ ಆಯ್ಕೆಯಾಗಿದೆ. ಟ್ರಾನ್ಸ್ಫರ್ ಆದರೂ ಆ ಊರಿನ ಜನ ಇವರನ್ನ ಬಿಡ್ತಾ ಇಲ್ಲ. ಅಷ್ಟೊಂದು ಹಚ್ಚಿಕೊಂಡು ಬಿಟ್ಟಿದ್ದಾರೆ ಆ ಊರಿನ ಜನ. ಅವರ ಈ ಎಲ್ಲಾ ಪ್ರಯತ್ನಕ್ಕೆ ಮತ್ತು ಅದರ ಸಂರಕ್ಷಣೆಗೆ ಪಾಕೆಟ್ ಮನಿ ಖರ್ಚು ಮಾಡಲು ಶ್ರೀಮತಿಯರ ಮತ್ತು ಅಲ್ಲಿನ ಜನತೆ ಸಹಕಾರ ಇದೆ ಎಂಬುದನ್ನು ಶಿಕ್ಷಕ ಚಂದ್ರು ಹೇಳಲು ಮಾತ್ರ ಮರೆತಿಲ್ಲ. ಬ್ಯೂರೋ ರಿಪೋರ್ಟ್, ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ಟಿವಿ, ರಾಯಚೂರು. ಮನೆಯಲ್ಲಿ ಬೆಳ್ಳಿ, ಬಂಗಾರ, ಹಣ ಕಳ್ಳತನ ಮಾಡಿದ್ದ ಆರೋಪಿ ಪತ್ತೆ ಹಚ್ಚಿದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಲಕ್ಷ್ಮೀನಗರದ ಮನೆಯೊಂದರಲ್ಲಿ ಬಂಗಾರ, ಬೆಳ್ಳಿ ಆಭರಣಗಳು ಮತ್ತು ಹಣ ಕಳ್ಳತನ ಮಾಡಿದ್ದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಪತ್ತೆ ಹಚ್ಚಲು ಸಿಪಿಐ ಬಿವಿ ನ್ಯಾಮಗೌಡ, ಪಿಎಸ್ಐ ನಾಗರಾಜ್ ಗಡದ್, ಕ್ರೈಂ ಪಿಎಸ್ಐ ಟಿಕೆ ರಾಥೋಡ್ ಸೇರಿದಂತೆ ಸಿಬ್ಬಂದಿಗಳ ತಂಡವನ್ನು ರಚಿಸಲಾಗಿತ್ತು. ಕಳ್ಳತನ ಪ್ರಕರಣವನ್ನು ಬೆನ್ನು ಹೊತ್ತಿದ ತಂಡ ಆರೋಪಿಯನ್ನ ಪತ್ತೆ ಹಚ್ಚಿ ಆರೋಪಿ ದ್ಯಾಮಣ್ಣ ಚಂದ್ರು ತಂದೆ ಗಂಗಪ್ಪ ಕಂಬಾಳಿ ಎಂಬಾತನಿಂದ 27 ಗ್ರಾಂ ಬಂಗಾರದ ಆಭರಣಗಳು, 55 ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ಸೇರಿ ಒಟ್ಟು 1,25,000 ಕಿಮ್ಮತ್ತಿನ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವರ ಈ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವೀರಣ್ಣ ಹಡಪದ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಶಾಖೆಯಿಂದ ಸಿಎಂಗೆ ಮನವಿ. ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಶಾಖೆಯ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಚಾಮರಾಜನಗರದ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹನೂರು ತಾಲೂಕಿನ ರಾಮಾಪುರ ಪಂಚಾಯಿತಿ, ಎಲ್ಲೆಮಾಳ ಪಂಚಾಯಿತಿಯ ದೊಡ್ಡ ಆಲತ್ತೂರು ಪಂಚಾಯಿತಿ, ಹೂಗ್ಯಂ ಪಂಚಾಯಿತಿ, ಮಾಲ್ಟಳ್ಳಿ ಪಂಚಾಯಿತಿ, ಶೆಟ್ಟಳ್ಳಿ ಪಂಚಾಯಿತಿ, ಸೂರೇಪಾಳ್ಯ ಪಂಚಾಯಿತಿ, ಕುಟ್ಟಿ ಹೊಸೂರು ಪಂಚಾಯಿತಿ, ಅಜ್ಜಿಂಪುರ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸರಿಯಾದ ಮಳೆ ಇಲ್ಲದೆ ಅಂತರ್ಜಲ ಕುಸಿದು ಅಂತರ್ಜಲ ಮಟ್ಟ 1300 ಅಡಿಗೆ ದಾಟಿರುವುದರಿಂದ ದಂಟಳ್ಳಿ ಮಾರ್ಗವಾಗಿ ಶೆಟ್ಟಳ್ಳಿ, ಮಾರ್ಟಹಳ್ಳಿ, ಕುಟ್ಟಿ ಪಂಚಾಯಿತಿಯ ವ್ಯಾಪ್ತಿಯ ಹಳ್ಳಕೊಳ್ಳ ಹಾಗೂ ಹಾಲೆರೆ ಕೆರೆ, ಕಿರುಪಾತಿ ಇನ್ನಿತರ ಕೆರೆಗಳಿಗೆ ನೀರು ತುಂಬಿಸಲು ದಂಟಳ್ಳಿ ಪಕ್ಕದಲ್ಲಿರುವ ಕಾವೇರಿ ನದಿಯಿಂದ ಏತ ನೀರಾವರಿ ಮೂಲಕ ನೀರು ಒದಗಿಸುವುದು. ಚಾಮರಾಜನಗರ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡ್ತಾ ಇರುವಂತಹ ರೈತರಿಗೆ, ಪಹಣಿ ಹೊಂದಿರುವ ರೈತರಿಗೆ ಸರ್ಕಾರ ನೀಡುವ ಎಲ್ಲ ಸವಲತ್ತುಗಳನ್ನು ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರಿಗೂ ಕೂಡ ಸವಲತ್ತುಗಳನ್ನು ನೀಡಬೇಕು ಮತ್ತು ಕಾಡು ಪ್ರಾಣಿಗಳಿಂದ ಬೆಳೆ ನಷ್ಟ ಆದರೆ ಸಂಪೂರ್ಣ ನಷ್ಟವನ್ನು ಭರಿಸಲು ಕ್ರಮ ವಹಿಸಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮನವಿಯಲ್ಲಿ ರಾಜ್ಯ ಕಾಯಂ ಆಹ್ವಾನಿತ ಹೆಗವಾಡಿ ಮಹೇಶ್ ಕುಮಾರ್, ಸಂಘದ ಕಾರ್ಯಾಧ್ಯಕ್ಷ ಎಎಂ ಮಹೇಶ್ ಪ್ರಭು, ವಿಭಾಗೀಯ ಕಾರ್ಯದರ್ಶಿ ಸಿದ್ದರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಭಾಸ್ಕರ್, ಚಿನ್ನಸ್ವಾಮಿ, ಗೌಂಡರ್, ಅರಸ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಹುಟ್ಟೂರು ಬೂಕನಕೆರೆ ಗ್ರಾಮಕ್ಕೆ ರಾಜ್ಯದ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ. ಗ್ರಾಮದೇವತೆ ಗೋಗಾಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಸಿಎಂ. ಹುಟ್ಟೂರು ಬೂಕನಕೆರೆ ಗ್ರಾಮಕ್ಕೆ ಪುತ್ರಿಯರಾದ ಉಮಾದೇವಿ, ಅರುಣಾದೇವಿ ಹಾಗೂ ಪುತ್ರ ವಿಜಯೇಂದ್ರ, ಧರ್ಮಪತ್ನಿ ಪ್ರೇಮ ಅವರೊಂದಿಗೆ ಗ್ರಾಮದೇವತೆ ಶ್ರೀ ಗೋಗಾಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ರಾಜ್ಯದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬೂಕನಕೆರೆ ಗ್ರಾಮಕ್ಕೆ ಆಗಮಿಸಿದ ಗ್ರಾಮದ ಸುಪುತ್ರ ಯಡಿಯೂರಪ್ಪ ಅವರನ್ನ ನೋಡಿ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದ ಜನರ ನೂಕುನುಗ್ಗಲು ನಿಯಂತ್ರಿಸಲು ಹೆಣಗಾಡಿದ ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ. ಗೋಗಾಲಮ್ಮ ದೇವಾಲಯಕ್ಕೆ ಆಗಮಿಸಿದ ಯಡಿಯೂರಪ್ಪ ಅವರಿಗೆ ಪೂರ್ಣ ಕುಂಭದೊಂದಿಗೆ ಹೃದಯ ಸ್ಪರ್ಶಿ ಸ್ವಾಗತ ನೀಡಿದ ದೇವಾಲಯದ ಪ್ರಧಾನ ಅರ್ಚಕ ಕೇಶವಮೂರ್ತಿ
ಬೂಕನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ಪ್ರಸಾದ್, ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜವರಾಯಿಗೌಡ, ಮುಖಂಡರಾದ ಮೀನಾಕ್ಷಿ, ಪುಟ್ಟರಾಜು, ಹುಲ್ಲೇಗೌಡ, ಯಡಿಯೂರಪ್ಪ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಮಧುಸೂದನ್, ರಾಜ್ಯದ ಮಾಜಿ ಸಚಿವ ಬಿಜೆಪಿ ಮುಖಂಡ ನಾರಾಯಣಗೌಡ್ರ ಆಪ್ತ ಸಹಾಯಕ ದಯಾನಂದ್, ಬಿಜೆಪಿ ತಾಲೂಕಾ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್ ಸೇರಿದಂತೆ ಗ್ರಾಮದ ನೂರಾರು ಜನರು ಭಾಗಿಯಾಗಿ ಬುಕ್ಕನಕೆರೆ ಗ್ರಾಮದ ಸುಪುತ್ರ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಅಭಿನಂದಿಸಿ ಗೌರವಿಸಿದ್ದಾರೆ. ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಯಡಿಯೂರಪ್ಪ, ಬಿಹಾರ ಚುನಾವಣೆ ಫಲಿತಾಂಶವು ದೇಶಕ್ಕೆ ಹೊಸ ಸಂದೇಶವನ್ನ ನೀಡಿದೆ. ಮುಂಬರುವ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಧೂಳಿಪಟವಾಗಲಿದೆ. ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಭಿನ್ನ ಮತದಿಂದ ಕುದಿಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೇವಲ ತೋರಿಕೆಗಾಗಿ ಒಂದಾಗಿರುವಂತೆ ನಾಟಕ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವ ಸತ್ಯವೇ ಬೇರೆಯಾಗಿದೆ. ಬದ್ಧ ದ್ವೇಷಗಳಂತೆ ವರ್ತಿಸ್ತಾ ಇದ್ದಾರೆ. ತನ್ನ ಪಕ್ಷದ ಮುಖಂಡರ ಒಳಜಗಳ ಹಾಗೂ ಭಿನ್ನಮತದಿಂದ ಕಾಂಗ್ರೆಸ್ ಪಕ್ಷವು ಅಧಪತನದತ್ತ ಸಾಗ್ತಾ ಇದೆ. ಕಾದು ನೋಡೋಣ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಬೂಕನಕೆರೆ ಭೇಟಿಯ ನಂತರ ಕಾಪನಹಳ್ಳಿ ಗವಿಮಠಕ್ಕೆ ತೆರಳಿ ಪೀಠಾಧಿಪತಿಗಳಾದ ಸ್ವತಂತ್ರ ಚನ್ನವೀರಯ್ಯನವರ ನೇತೃತ್ವದಲ್ಲಿ ಸ್ವತಂತ್ರ ಸಿದ್ದಲಿಂಗೇಶ್ವರರ ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಭೂವರಹ ಸ್ವಾಮಿನಾಥ ಕ್ಷೇತ್ರಕ್ಕೆ ತೆರಳಿ ಭೂದೇವಿ ಸಮೇತನಾದ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಬೆಂಗಳೂರಿನತ್ತ ಯಡಿಯೂರಪ್ಪ ಪ್ರಯಾಣ ಬೆಳೆಸಿದ್ದಾರೆ. ಬ್ಯೂರೋ ರಿಪೋರ್ಟರ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಮಂಡ್ಯ. ನಾಯಕನಹಟ್ಟಿ ಕರ್ನಾಟಕ ರಾಜ್ಯದ ಮೊಳಕಾಲ್ಮೂರು ಕ್ಷೇತ್ರವನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕೊಂಡೊಯ್ಯಲು ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ರಾಜ್ಯದ ಅಹಿಂದ ನಾಯಕ ಎಂದು ಗುರುತಿಸಿಕೊಂಡಿರುವ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಸಿದ್ಧಾಂತದ ಮೂಲಕ ಮನೆ ಮಾತಾದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ರವರಿಗೆ ಕೆಡಿಪಿ ಸದಸ್ಯ ಜಾಕಿರ್ ಹುಸೇನ್ ಮನವಿ ಮಾಡಿಕೊಂಡರು. ನಾಯಕನಹಟ್ಟಿ ಪಟ್ಟಣದಲ್ಲಿ ಪ್ರಜಾಪವರ್ ಮೀಡಿಯಾದೊಂದಿಗೆ ಮಾತನಾಡಿದ ಅವರು, ಸತತವಾಗಿ 7 ಬಾರಿ ಶಾಸಕ ಎನ್ವೈ ಗೋಪಾಲಕೃಷ್ಣ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿ ಕೂಡ ಆಗಿದ್ದಾರೆ. ಎಲ್ಲ ಜಾತಿ ಧರ್ಮದವರನ್ನ ಪ್ರೀತಿಸುತ್ತಾರೆ ಎಂದರು. ಇನ್ನು ತಮ್ಮದೇ ಆದ ರಾಜಕೀಯ ವರ್ಚಸ್ಸನ್ನ ಹೊಂದಿರುವಂತಹ ಎನ್ವೈ ಗೋಪಾಲಕೃಷ್ಣರವರಿಗೆ ಈ ಬಾರಿ ಮಂತ್ರಿ ಮಂಡಲದ ಪುನರಚನೆ ಸಂದರ್ಭದಲ್ಲಿ ಸಚಿವರನ್ನಾಗಿ ಮಾಡಿ ಆಯ್ಕೆ ಮಾಡಿಕೊಳ್ಳಬೇಕೆಂದು ವಿನಂತಿಸಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ನ್ಯೂಸ್. ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಸಣ್ಣ ಕಾರ್ತಿಕೋತ್ಸವ ಶುಕ್ರವಾರ ಸಂಭ್ರಮದಿಂದ ನೆರವೇರಿತು. ಸುಮಾರು 30 ಅಡಿ ಎತ್ತರದ ಚೌಕಾಕಾರದ ಮರದ ರಥದ ಮೇಲೆ ವೃತ್ತಾಕಾರದ ರಚನೆ ಇಲ್ಲಿನ ವಿಶೇಷವಾಗಿದೆ. ನಾನಾ ಬಣ್ಣ ಬಾವುಟಗಳಿಂದ ರಥವನ್ನ ಅಲಂಕರಿಸಲಾಗಿತ್ತು. ರಥದ ಮೇಲಿನ ರಚನೆಗೆ ಸೇವಂತಿ ಚೆಂಡು ಸೇರಿದಂತೆ ನಾನಾ ಹೂಗಳಿಂದ ಅಲಂಕರಿಸಲಾಗಿತ್ತು. ಚಿನ್ನದ ಕಿರೀಟ ಹಾಗೂ ನಾನಾ ಚಿನ್ನದ ಆಭರಣಗಳನ್ನು ಅಳವಡಿಸಿದ್ದ ಉತ್ಸವ ಮೂರ್ತಿ ನೂತನ ರಥ ಪ್ರಮುಖ ಆಕರ್ಷಣೆಯಾಗಿತ್ತು. ಇನ್ನು ಚಿನ್ನದ ಕಿರೀಟ, ಚಿನ್ನದ ರುದ್ರಾಕ್ಷಿ ಸರ, ಹಲವಾರು ಚಿನ್ನದ ಸರಗಳಿಂದ ಉತ್ಸವ ಮೂರ್ತಿಯನ್ನ ಅಲಂಕರಿಸಲಾಗಿತ್ತು. ಉತ್ಸವ ಮೂರ್ತಿಯನ್ನು ದೇವಾಲಯದಿಂದ ತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮಹಾಮಂಗಳಾರತಿ ನಂತರ ಉತ್ಸವ ಆರಂಭಗೊಂಡಿತು. ಮಲ್ಲಿಗೆ, ಚೆಂಡು, ಸೇವಂತಿ, ಕನಕಾಂಬರ ಹೀಗೆ ಹಲವಾರು ಹೂಗಳಿಂದ ಉತ್ಸವ ಮೂರ್ತಿಯನ್ನ ಅಲಂಕರಿಸಲಾಗಿತ್ತು. ರಥಕ್ಕೆ ಅಳವಡಿಸಿದ್ದ ಬೃಹತ್ ಹೂವಿನ ಹಾರಗಳು ಗಮನವನ್ನ ಸೆಳೆದವು. ಉತ್ಸವ ರಥವು ಬೀದಿಯಲ್ಲಿ ಚಲಿಸುವಾಗ ಮಹಿಳೆಯರು ದಾರಿಗೆ ನೀರು ಹಾಕಿ ಸ್ವಚ್ಛಗೊಳಿಸಿ ಕಾಯಿ ಹಣ್ಣು ಹರಕೆ ಸಮರ್ಪಿಸಿದರು. ಭಕ್ತರು ರಥವನ್ನ ಎಳೆದು ಹರಕೆಯನ್ನ ಸಲ್ಲಿಸಿದರು. ದೇವಾಲಯದ ಅಲಂಕೃತ ಪಟ್ಟಣದ ಬಸವನನ್ನ ಬೆಳ್ಳಿಯ ಕಾಲು ಕಡೆಗೆ ಅಣೆಪಟ್ಟೆಗಳಿಂದ ಅಲಂಕರಿಸಲಾಗಿತ್ತು. ಪಟ್ಟಣದ ಬಸವನನ್ನ ಬೆಳ್ಳಿಯ ಸಾಂಪ್ರದಾಯಿಕ ಮಂಗಳ ವಾದ್ಯಗಳು ಉತ್ಸಾಹದಲ್ಲಿದ್ದವು. ಇನ್ನು ನವೆಂಬರ್ 27ರಂದು ಗುರುವಾರ ಸಂಜೆ ಲಕ್ಷ ದೀಪೋತ್ಸವ ಜರುಗಲಿದೆ. ನವೆಂಬರ್ 28ರಂದು ಶುಕ್ರವಾರ ಸಂಜೆ ಸಾಂಸ್ಕೃತಿಕ ಮತ್ತು ಇತರೆ ಕಾರ್ಯಕ್ರಮಗಳು ಜರುಗಲಿವೆ. ಈ ಸಂದರ್ಭದಲ್ಲಿ ದೇವಾಲಯದ ಗಂಗಾಧರಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಒ ಶ್ರೀನಿವಾಸ್, ಪಿಎಸ್ಐ ಪಾಂಡುರಂಗ, ದೇವಾಲಯ ಸಿಬ್ಬಂದಿ ಸತೀಶ್, ಬೆಸ್ಕಾಂ ಸೆಕ್ಷನ್ ಇಂಜಿನಿಯರ್ ಬೋರಯ್ಯ ಹಾಗೂ ಇತರೆ ಸಿಬ್ಬಂದಿಗಳು ಇದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿತ್ರದುರ್ಗ. ಚನ್ನಗಿರಿ ಹಿರೇಮಳಲ್ಲಿ ಗ್ರಾಮದಲ್ಲಿ ಬಾರ್ ಸ್ಥಳಾಂತರಕ್ಕೆ ಭಾರೀ ಪ್ರತಿಭಟನೆ. ರಸ್ತೆ ತಡೆದು ಗ್ರಾಮಸ್ಥರ ಆಕ್ರೋಶ, ಅಧಿಕಾರಿಗಳ ದೌಡು. ಚನ್ನಗಿರಿ ತಾಲೂಕಿನ ಹಿರೇಮಳಲ್ಲಿ ಗ್ರಾಮದಲ್ಲಿ ತಿರುಮಲ ಬಾರ್ ಅಂಡ್ ರೆಸ್ಟೋರೆಂಟ್ ಸ್ಥಳಾಂತರದ ಕುರಿತಾಗಿ ತಿಂಗಳುಗಳಿಂದ ನಡೆಯುತ್ತಿದ್ದ ಅಸಮಾಧಾನ ಇಂದು ಭಾರೀ ಪ್ರತಿಭಟನೆಯ ರೂಪ ಪಡೆದುಕೊಂಡಿದೆ.
ಗ್ರಾಮದ ಹೃದಯ ಭಾಗದಲ್ಲೇ ಇರುವ ಈ ಬಾರ್ ಹತ್ತಿರದಲ್ಲೇ ಶಾಲೆ, ದೇವಸ್ಥಾನ ಹಾಗೂ ಮುಖ್ಯ ರಸ್ತೆ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಹಾಗೂ ರೈತ ಸಂಘಟನೆಯ ಸದಸ್ಯರು ಆರೋಪಿಸಿದ್ದಾರೆ. ಅಬಕಾರಿ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯೇ ಮಾಡಾಳ್ ಗ್ರಾಮದಿಂದ ನಲ್ಲೂರಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆಯನ್ನ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಸಂಪೂರ್ಣ ಬಂದ್ ಮಾಡಿದರು. ಪ್ರತಿಭಟನೆಯಲ್ಲಿ ಮಹಿಳೆಯರು, ಯುವಕರು ಹಾಗೂ ಹಿರಿಯರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಘೋಷಣೆಗಳನ್ನು ಕೂಗಿದರು. ಸ್ಥಿತಿ ಗಂಭೀರಗೊಂಡ ಹಿನ್ನೆಲೆಯಲ್ಲಿ ಮಾನ್ಯ ಚನ್ನಗಿರಿ ತಾಲೂಕು ದಂಡಾಧಿಕಾರಿ ನಾಗರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಬೇಡಿಕೆ ಆಲಿಸಿದರು. ಅವರ ಮಧ್ಯಸ್ಥಿಕೆಯಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ತುರ್ತಾಗಿ 1 ವಾರದೊಳಗೆ ಸೂಕ್ತ ಕ್ರಮ ವಹಿಸುವಂತೆ ಸೂಚನೆ ನೀಡಲಾಯಿತು. ಬಾರ್ ಸ್ಥಳಾಂತರಕ್ಕೆ ಸಂಬಂಧಿಸಿದ ಗ್ರಾಮಸ್ಥರ ಮನವಿಗೆ ತ್ವರಿತ ಸ್ಪಂದನೆ ನೀಡುವುದಾಗಿ ದಂಡಾಧಿಕಾರಿಗಳು ಭರವಸೆಯನ್ನ ನೀಡಿದರು. ನಂತರ ಪ್ರತಿಭಟನೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಗ್ರಾಮಸ್ಥರು ಅಧಿಕಾರಿಗಳಲ್ಲಿ ಊರಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸುರಕ್ಷತೆ ಎಂಬುದು ಮೊದಲ ಆದ್ಯತೆ. ಬಾರ್ನಿಂದ ಆಗುತ್ತಿರುವ ಅಶಿಸ್ತಿನ ಘಟನೆಗಳು, ರಸ್ತೆ ಸಂಚಾರದ ಅಡಚಣೆ ಮತ್ತು ಗ್ರಾಮೀಣ ಪ್ರದೇಶದ ಸಾಮಾಜಿಕ ವಾತಾವರಣ ಹಾಳಾಗುತ್ತಿದೆ ಎಂದು ಗಂಭೀರವಾಗಿ ಮನವಿಯನ್ನ ಮಾಡಿದರು. ಹಿರೇಮಳಲಿಯಲ್ಲಿ ನಡೆದ ಈ ರಸ್ತೆ ತಡೆ ಪ್ರತಿಭಟನೆ ಸ್ಥಳೀಯವಾಗಿ ಮಾತ್ರವಲ್ಲದೆ ತಾಲೂಕು ಮಟ್ಟದಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ದಾವಣಗೆರೆ. ಪ್ರಜಾಪವರ್ ನ್ಯೂಸ್. ಬೆಂಗಳೂರಿನ ಜೆಪಿ ಭವನ, ಜೆಡಿಎಸ್ ದಿನಾಂಕ 22/11/2025 ನಾಳೆ ಜೆಡಿಎಸ್ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಜೆಪಿ ಭವನದಲ್ಲಿ ಬೆಳ್ಳಿ ಹಬ್ಬದ ಸಿದ್ಧತೆ. ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳ ಜೊತೆ ಮಾತನಾಡಿದರು ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ಇದಾಗಿತ್ತು ಇದರದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.